ಕರ್ನಾಟಕದಲ್ಲಿ ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ಗೊತ್ತಾ ನಿಮಗೆ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ. ಇದನ್ನು ನಾವು ಕನ್ನಡಿಗರಾದಂಥವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ. ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂಥ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1, ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟಾದರೂ ತಲಾ ಆದಾಯದಲ್ಲಿ ಕಾರಣ ಯಾಕಪ್ಪ ಅಂತಂದರೆ, ನಾವು ತಂದಿರತಕ್ಕಂಥ ಅನೇಕ ಕಾರ್ಯಕ್ರಮಗಳಿಂದ ಇವತ್ತು ನಾವು ಮುಂಚೂಣಿಗೆ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಹಿಂದಿ ಭಾಷೆಯನ್ನು ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದ್ದನ್ನು, ಕನ್ನಡವೇ ಸಾರ್ವಭೌಮ ಭಾಷೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕನ್ನಡವೇ ಸಾರ್ವಭೌಮ ಭಾಷೆ. ಇದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಕರ್ನಾಟಕ ಆಗಬೇಕಾದ್ರೆ ಆಮೇಲೆ ಭಾಷಾವಾರು ವಿಂಗಡಣೆ ಆದಮೇಲೆ 1956 ಜನವರಿ ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ಆಯಿತು 1956ನೇ ಇಸ್ವಿನಲ್ಲಿ. ಆದರೆ ಮೈಸೂರು ರಾಜ್ಯನೇ ಅಂತ ಹೇಳಿ ಮುಂದುವರೆದಿತ್ತು. 73ರಲ್ಲಿ ದೇವರಾಜ ಅರಸನವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯಿತು. 50 ವರ್ಷ ತುಂಬಿತು. 50ನೇ ವರ್ಷ ಮಾಡಬೇಕಾಗಿತ್ತು, ಆಚರಣೆ ಮಾಡಬೇಕಾಗಿತ್ತು. ಆದರೆ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಅವರು 50ನೇ ವರ್ಷವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. 51 ವರ್ಷ ಆದರೂ ಕೂಡ ಕರ್ನಾಟಕ ನಾಮಕರಣ ಆಗಿ 50 ವರ್ಷ ತುಂಬಿದೆ. 51ನೇ ವರ್ಷ ಅಂತ ಹೇಳಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿ ನಾವು ಈ 50ನೇ ವರ್ಷವನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಾನು. ಹಾಗಾಗಿ ಇಡೀ ರಾಜ್ಯದಲ್ಲಿ 1 ವರ್ಷ ಪರ್ಯಂತ 50ನೇ ವರ್ಷದ ನಾಮಕರಣ ಮಾಡಿದ್ವಲ್ಲ ಕರ್ನಾಟಕ ಅಂತೇಳಿ, ಆ ನಾಮಕರಣ ಮಾಡಿದಂಥ 50ನೇ ವರ್ಷವನ್ನು ಇಡೀ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವು. ಅದರ ಪ್ರಯುಕ್ತ ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅಲ್ಲೂ ಮಾಡೋಣ, ಬೆಳಗಾಂನಲ್ಲೂ ಮಾಡೋಣ, ಬೆಂಗಳೂರಿನಲ್ಲೂ ಮಾಡೋಣ, ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಿಮಗೆ ತಿಳಿದಿರಬೇಕು, ಲೀಲಾ ಅವರು ಇಲ್ಲೇ ಕೂತಿದ್ದಾರೆ. ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಆದದ್ದು, ಅದಕ್ಕಿಂತ ಮುಖ್ಯವಾಗಿ 371J ಆದದ್ದು ನಮ್ಮ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ, ಸೋನಿಯಾ ಗಾಂಧಿಯವರು ನಾಯಕತ್ವದಲ್ಲಿ ಇದು ಆಯಿತು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 371J ಆದ ತಕ್ಷಣವೇ ಒಂದು ಸಮಿತಿ ಮಾಡಿದೆ. ಆ ಸಮಿತಿ H.K. ಪಾಟೀಲ್ ಅಧ್ಯಕ್ಷರು. ಅದಕ್ಕೆ
ಆ ಭಾಗದ ಎಲ್ಲ ಶಾಸಕರೆಲ್ಲ ಮೆಂಬರ್ಗಳಾಗಿದ್ದರು. ಅವರು ಕೊಟ್ಟಂಥ ವರದಿ ಇದೆಯಲ್ಲ, ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕದವ್ರು ಇದ್ದಾರಲ್ಲ, ಅವ್ರಿಗೆ ಇಡೀ ರಾಜ್ಯದಲ್ಲಿ 70% ಮೀಸಲಾತಿ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಕಲ್ಯಾಣ ಕರ್ನಾಟಕದಲ್ಲಿ 70% ಮೀಸಲಾತಿ, ಇಡೀ ರಾಜ್ಯದಲ್ಲಿ 8% ಮೀಸಲಾತಿ ಕಲ್ಯಾಣ ಕರ್ನಾಟಕದವರಿಗೆ. ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ನಾನು ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ವರ್ಷ 3,000 ಕೋಟಿ, ಈಗ 5,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾ ಇದ್ದೇನೆ ಅಭಿವೃದ್ಧಿಗೆ ಅಂತಕ್ಕಂಥ. ಲೀಲಾ ಅವರೇ, ನಿಜ ನೀವು ಹೇಳ್ತಕ್ಕಂಥ ಮಾತುಗಳು ಸತ್ಯ ಇದೆ.